ಇನ್ನು ಮೈಸೂರು ಮುಡಾ ಹಗರಣ ಏನಿದೆ, ಈ ಹಗರಣದ ಕುರಿತಂತೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದೆ. ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಮುಗಿಯೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಮುಡಾದಲ್ಲಿ ಏನಾಗಿದೆ ಅಂದ್ರೆ, ಯಾರದ್ದೋ ಭೂಮಿ ಇನ್ಯಾರಿಗೋ ಪರಿಹಾರ ಕೊಟ್ಟಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಮುಡಾ ಅಕ್ರಮದ ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಇಷ್ಟು ದಿನ ಮುಡಾದಲ್ಲಿ ಏನ್ ಅಕ್ರಮ ಆಯ್ತು ಅನ್ನೋದನ್ನ ನೋಡಿದ್ವಿ, ಯಾರ್ಯಾರ ಹೆಸರುಗಳ ಕೇಳಬಂತು ಅನ್ನೋದರ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತೀವಿ. ಆದ್ರೆ ಈಗ ನೋಡಿದ್ರೆ ಸಿಗ್ತಾ ಇರುವಂತ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತ ಇನ್ಫಾರ್ಮೇಶನ್, ಯಾರದ್ದೋ ಭೂಮಿ ಆದ್ರೆ ಪರಿಹಾರ ತಗೊಂಡವ್ರು ಮಾತ್ರ ಇನ್ಯಾರು ವಾರಸುದಾರ ಅಲ್ಲದ ವ್ಯಕ್ತಿಗೂ ಕೂಡ ಮುಡಾ ಸೈಟು ಹಂಚಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಈಗ ಮೂಲ ಮಾಲೀಕ ಉಗ್ರಿ ಬಿನ್ ದೊಡ್ಡ ಉಗ್ರಿಗೆ ಅನ್ಯಾಯ ಆಗಿದೆ. ಉಗ್ರಿ ಅನ್ನೋರ ಬದಲಿಗೆ ಡಿ ನಾಗರಾಜು ಅನ್ನೋರಿಗೆ ಪರಿಹಾರ ಕೊಟ್ಟಿದ್ದಾರೆ. ಭೂಮಿ ಉಗ್ರಿಯದ್ದು, ಆದ್ರೆ ಪರಿಹಾರ ಸಿಕ್ಕಿತು ನಾಗರಾಜುಗೆ. ಮಾರಗೌಡನಹಳ್ಳಿಯಲ್ಲಿ 8.14 ಎಕರೆ ಬಗ್ಗೆ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ. ಈ 8 ಎಕರೆ ಭೂಮಿ ಬಗ್ಗೆ ಒಂದು ನಕಲಿ ದಾಖಲೆ ಸೃಷ್ಟಿ ಮಾಡಿ ಮಾರನಗೌಡನಹಳ್ಳಿ ಜಾಗವನ್ನ 1968ರಲ್ಲಿ ಮುಡಾ ಸ್ವಾಧೀನಪಡಿಸಿಕೊಳ್ಳುತ್ತೆ. ಗೋಕುಲಂ ಬಡಾವಣೆಗೆ ಭೂಸ್ವಾಧೀನ ಮಾಡಿಕೊಂಡಿರುತ್ತೆ ಸರ್ಕಾರ. ಉಗ್ರಿ ಬಿನ್ ದೊಡ್ಡ ಉಗ್ರಿ ಹೆಸರಿಗೆ ಪರಿಹಾರ ನಿಗದಿ ಮಾಡಿತ್ತು ಸರ್ಕಾರ. ಉಗ್ರಿ ಕುಟುಂಬ ಸರ್ಕಾರದಿಂದ ಪರಿಹಾರ ಪಡ್ಕೊಂಡಿರಲಿಲ್ಲ. 56 ವರ್ಷದ ನಂತರ ಅದೇ ಜಾಗಕ್ಕೆ ಪರಿಹಾರ ಕೋರಿ ಅರ್ಜಿ ಹಾಕ್ತಾರೆ. 19/7/2023 ಅಂದ್ರೆ ಕಳೆದ ಜುಲೈ 19ರಲ್ಲಿ ಪರಿಹಾರಕ್ಕಾಗಿ ಡಿ ನಾಗರಾಜುರಿಂದ ಅರ್ಜಿ ಸಲ್ಲಿಕೆ ಆಗುತ್ತೆ. ಅದು 50-50 ಅನುಪಾತದಲ್ಲಿ ನಿವೇಶನ ನೀಡಿ ಅಂತ ಮುಡಾ ಆದೇಶ ಹೊರಬೀಳುತ್ತೆ. ಇದು ಆಗಿರುವಂತಹ ಒಂದಷ್ಟು ಭ್ರಷ್ಟಾಚಾರ ಅಲ್ಲಿ. 11/4/1968ನೇ ಇಸ್ವಿಲಿ ಮೈಸೂರಲ್ಲಿ ಮಾರಗೌಡನಹಳ್ಳಿ ಅನ್ನೋ ಒಂದು ಜಾಗದಲ್ಲಿ ಸರ್ವೆ ನಂಬರ್ 57ರಲ್ಲಿ 4 ಎಕರೆ 17 ಗುಂಟೆ, ಸರ್ವೆ ನಂಬರ್ 77/2ರಲ್ಲಿ 3 ಎಕರೆ 32 ಗುಂಟೆ ಭೂಸ್ವಾಧೀನ ಮಾಡ್ಕೊಂಡಿರ್ತಾರಂತೆ ಸರ್. ಯಾವಾಗ 1968ನೇ ಇಸ್ವಿಲಿ ಮಾರಗೌಡನಹಳ್ಳಿಲಿ ಸರ್. ಮಾರಗೌಡನಹಳ್ಳಿ ಅಂದರೆ ಸರ್ ಈಗಿನ ಗೋಕುಲಮ್ಮು, ನಾವೇನೀಗ ಗೋಕುಲಂ ನೋಡ್ತಾ ಇದ್ದೀವಿ, ಈಗಿನ ಗೋಕುಲಂಗೆ ಆಗ ಮಾರಗೌಡನಹಳ್ಳಿ ಅಂತಿತ್ತು. ಸರಿ ಸುಮಾರು 60 ವರ್ಷ ಆದಮೇಲೆ ಸರ್ ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಈಗ ಇವ್ರಿಗೆ 98,206 ಚದರಡಿ ಅಂದರೆ ಸರ್ 30-40 82 ನಿವೇಶನನ ಇವರು ಮಂಜೂರು ಮಾಡಿರೋಂಥದ್ದು ಮುಡಾದವರು. ಟೋಟಲಿ ಇಲೀಗಲ್ ಮಂಜೂರಾತಿ ಸರ್. ಇಲ್ಲಿ ಯಾವುದೇ ರೀತಿ ದಾಖಲೆಗಳನ್ನು ಸಹ ಪ್ರೊಸೀಜರ್ ಫಾಲೋ ಮಾಡಿಲ್ಲದೆ ಇರೋಂಥದ್ದು ಸರ್. ಇಲ್ಲಿ ಏನು 1968ನೇ ಇಸ್ವಿಲಿ ಹೇಳ್ತಾರೆ ಸರ್, ಈ ಮಾಯಮ್ಮನ ಸಣ್ಣ ಅನ್ನೋರ ಹೆಸರಲ್ಲಿತ್ತು, ಉಗ್ರಿ ಅನ್ನೋರ ಹೆಸರಲ್ಲಿತ್ತು ಅಂತ ಅಂದ್ಬಿಟ್ಟು ಸರ್. ಅವ್ರು ಯಾರನ್ನು ಬದುಕಿಲ್ವಂತೆ, ಈಗ ಯಾರೋ ಅವ್ರ ವಾರಸದಾರರು. ಎಸ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಮಧು ಈಗ ಸಂಪರ್ಕದಲ್ಲಿದ್ದಾರೆ. ಮಧು, ಮೈಸೂರು ಮೂಡಿಯಾದಲ್ಲಿ ಯಾಕೋ ಭ್ರಷ್ಟಾಚಾರ ಮುಗಿಯೋ ಹಂತಕ್ಕೆ ಕಂಡು ಬರ್ತಾ ಇಲ್ಲ. ಭೂಮಿ ಯಾರದ್ದು, ಪರಿಹಾರ ಯಾರಿಗೋ ಅಂತಂದ್ರೆ ಅದು ಹೇಗೆ ಕೊಡ್ತಾರೆ? ಈ ಉಗ್ರಿ ಅನ್ನೋರ ಜಾಗವನ್ನ ನಾಗರಾಜ್ ಅನ್ನೋರಿಗೆ ಹೇಗೆ ಕೊಡೋದಕ್ಕೆ ಸಾಧ್ಯ? ಇವ್ರು ಅಪ್ಲೈ ಮಾಡೋದಕ್ಕೆ ಹೇಗೆ ಸಾಧ್ಯ? ಏನ್ ನಡೆದಿದೆ ಎಕ್ಸಾಕ್ಟ್ಲಿ ಅಂತ? ಪ್ರತಿಮಾ, ಇಲ್ಲಿ ಅಧಿಕಾರಿಗಳು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ, ನಕಲಿ ವ್ಯಕ್ತಿಗಳನ್ನ ಸೃಷ್ಟಿ ಮಾಡಿ ಯಾರದ್ದೋ ಆಸ್ತಿಗೆ ಯಾರಿಗೋ ಪರಿಹಾರ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮೇಲ್ನೋಟಕ್ಕೆ ಸಂಪೂರ್ಣವಾದ ಅಕ್ರಮ ನಡೆದಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಇಡೀ ಪ್ರಕರಣ ನಾವು ನೋಡ್ತಾ ಹೋದ್ರೆ ಇದು 1968ರಲ್ಲಿ ಅಂದಿನ ಕೂಡ ಅಂದ್ರೆ ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಏನಿರುತ್ತೆ, ಅಥಾರಿಟಿ ಮೈಸೂರಿನಲ್ಲಿ ಗೋಕುಲಂ ಬಡಾವಣೆ ನಿರ್ಮಾಣ ಮಾಡ್ಲಿಕ್ಕೆ ಒಂದಷ್ಟು ಭೂಮಿಯನ್ನು ನೋಟಿಫೈ ಮಾಡ್ಕೊಂಡಿದೆ. ಅದು ಮಾರಗೌಡನಹಳ್ಳಿಯಲ್ಲಿ ಈಗ ಹೇಳ್ತಕ್ಕಂಥ 2 ಸರ್ವೆ ನಂಬರ್ಗಳೇನಿದೆ, ಸರ್ವೆ ನಂಬರ್ 57 ಮತ್ತೆ ಸರ್ವೆ ನಂಬರ್ 77 ಏನಿದೆ, ಅದರಲ್ಲಿ ಒಟ್ಟು 8.14 ಎಕರೆ ಭೂಮಿಯನ್ನ ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಪರಿಹಾರ ಕೂಡ ಇಲ್ಲಿವರೆಗೆ ಆ ಒಂದು ಕುಟುಂಬ ಯಾವುದೇ ರೀತಿಯಾದ ಪರಿಹಾರ ತಗೊಂಡಿಲ್ಲ ಅನ್ನೋದು ಸದ್ಯಕ್ಕೆ ದಾಖಲೆಗಳ ಮೂಲಕ ಗೊತ್ತಾಗ್ತಾ ಇದೆ. ಆದ್ರೆ ಈ ಒಂದು ಭೂಮಿಯನ್ನ ಕೊಟ್ಟಿರ್ತಕ್ಕಂಥವ್ರು ಉಗ್ರಿ ಬಿನ್ ದೊಡ್ಡ ಉಗ್ರಿ ಅಂತ ಏನಿದ್ದಾರೆ ಆ ಹೆಸರಿನವರಾಗಿರ್ತಕ್ಕಂಥದ್ದು. ಆದರೆ ಈಗ 68ರಲ್ಲಿ ವಶಪಡಿಸಿಕೊಂಡಿರ್ತಕ್ಕಂಥ ಭೂಮಿಗೆ 2023ರಲ್ಲಿ ಏಕಾಏಕಿ ಒಬ್ರು ಡಿ ನಾಗರಾಜ್ ಬಿನ್ ಉಗ್ರಯ್ಯ ಅನ್ನೋಂಥವ್ರು ಬಂದು ಇಲ್ಲಿ ಪರಿಹಾರಕ್ಕಾಗಿ ಅರ್ಜಿ ಹಾಕಿರ್ತಕ್ಕಂಥದ್ದೇ ಒಂದು ದೊಡ್ಡ ಮೋಸವಾಗಿ ಕಂಡು ಬರ್ತಾ ಇದೆ. ಇನ್ನು ಕೇವಲ ಒಂದೇ ವರ್ಷದಲ್ಲಿ 68 ವರ್ಷದಿಂದ ಕೊಡದೇ ಇರ್ತಕ್ಕಂಥ ಪರಿಹಾರ ಕೊಡದೇ ಇರ್ತಕ್ಕಂಥದ್ದನ್ನ ಇವರು ಅರ್ಜಿ ಹಾಕಿದ್ದು ಒಂದೇ ವರ್ಷದಲ್ಲಿ ಪರಿಹಾರವನ್ನ ನಿಗದಿ ಮಾಡಲಾಗಿದೆ. ಬರೋಬ್ಬರಿ 98,000 ಎಷ್ಟು ಚದರ ಅಡಿ ಜಾಗವನ್ನ ಅವ್ರಿಗೆ ಬಿಟ್ಕೊಟ್ಟಿರ್ತಕ್ಕಂಥದ್ದು, ಸುಮಾರು 90ರಷ್ಟು ಸೈಟ್ಗಳನ್ನ ಅವ್ರಿಗೆ ಬಿಟ್ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಅಧಿಕಾರಿಗಳು ನಕಲಿ ದಾಖಲೆ ವ್ಯಕ್ತಿಯನ್ನ ಸೃಷ್ಟಿ ಮಾಡಿ ಜಾಗವನ್ನ, ಸರ್ಕಾರದ ಜಾಗವನ್ನ ಉಳ್ಳವರಿಗೆ ಬಿಟ್ಕೊಟ್ಟಿದ್ದಾರೆ ಅನ್ನೋದು ದೊಡ್ಡ ಆರೋಪ ಆಗಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಮಧು ತಮ್ಮ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.